ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಗಣೇಶ ಹಬ್ಬ. ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ನಂದು ಸ್ನಾನ ಆಯಿತು, ಜಸ್ಟ್ ಈಗ ತಾನೇ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಕಣ್ಣು ಬೇರೆ ಎದ್ದಿದ್ದಾನೆ, ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಸರಿಯಾಗಿ ರೆಡಿ ಮಾಡ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ ನೋಡಿ. ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಅಕ್ಕ ತಿಂಡಿ ಎಲ್ಲ ಮಾಡಿದ್ದಾರೆ. ಇದನ್ನೆಲ್ಲ ಪ್ಲೇಟ್ಸ್ಗೆ ಹಾಕಿಟ್ಟೆ ಜಸ್ಟ್ ಈಗ ತಾನೆ. ಸೊ ದೀಪ ಮತ್ತು ಅರಿಶಿನ ಕುಂಕುಮ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಆ್ಯಂಡ್ ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ವಾಯ್ಸ್ ಸ್ವಲ್ಪ ಲೋ ಇರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ, ನನ್ನ ಎನರ್ಜಿ ಎಲ್ಲ ಲೋ ಆಗಿಬಿಟ್ಟಿದೆ. ಆದರೂ ನಿಮಗೋಸ್ಕರ ಎನರ್ಜಿ ತೊಗೊಂಡು ಹಬ್ಬದ ದಿನ ಡಲ್ಲಾಗಿ ಮಾತಾಡಬಾರ್ದು ಅಂಥೇಳಿ ಸೊ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ವ್ಲಾಗ್ಸ್ ಮತ್ತು ನನ್ನ ವಿಡಿಯೋಸ್ ಇಷ್ಟ ಆದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್. ಓಕೆ, ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದು ಮರಿಬೇಡಿ. ಸೊ ಕೆಲಸ ಎಲ್ಲ ಮುಗೀತು, ಇನ್ನೇನು ದೇವ್ರ ಮನೆ ಕೆಲಸ ಮಾಡಿಕೊಳ್ಬೇಕು. ಓಕೆ, ಆಮೇಲೆ ಮಾತಾಡ್ತೀನಿ ಫ್ರೆಂಡ್ಸ್ ನಿಮ್ಮ ಜೊತೆ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಈ ವರ್ಷ ಗಣಪತಿ ಎಲ್ಲ ಒಳ್ಳೇದು ಮಾಡಿ, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ವಿಶ್ ಮಾಡ್ತೀನಿ. ಓಕೆನಾ? ಸೊ ಓಕೆ, ಆಮೇಲೆ ಮಾತಾಡ್ತೀನಿ ನಿಮ್ಮ ಜೊತೆ. ಕಣ್ಣುಗೆ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಗಣಪತಿನ ಕೂರಿಸೋದಕ್ಕಿಂತ ಮುಂಚೆ ಒಂದು ಪ್ಲೇಟ್ ಇಟ್ಬಿಟ್ಟು ಅದರಲ್ಲಿ ಅಕ್ಕಿ ಹಾಕ್ಬಿಟ್ಟು ಮತ್ತು ಎಕ್ಕದ ಎಲೆ ಬರುತ್ತಲ್ವ, ಸೊ ಅದನ್ನು ಇಟ್ಬಿಟ್ಟು ಸೊ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ಪೂಜೆ ಮಾಡಿಬಿಟ್ಟು ನಂತರ ಗಣಪತಿನ ಕೂರಿಸ್ತಾ ಇದ್ದೀನಿ. ಸೊ ಗಣಪತಿಗೆ ನ್ಯೂಸ್ ಪೇಪರ್ ಸುತ್ತಿದ್ರು, ಸೊ ಹಾಗೆ ಇಟ್ಟಿದ್ದೆ. ನಾನು ಓಪನ್ ಮಾಡಿರಲಿಲ್ಲ, ಪೂಜೆ ಮಾಡಬೇಕಾದ್ರೆ ಓಪನ್ ಮಾಡೋಣ ಅಂಥೇಳಿ. ಸೊ ಈಗ ಓಪನ್ ಮಾಡಿಬಿಟ್ಟು ದೇವರಿಗೆ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಹಾಕಿ ಅಲಂಕಾರ ಮಾಡೋಣ ಅಂಥೇಳಿ ಸೊ ದೇವ್ರನ್ನ ಕೂರಿಸ್ಬಿಟ್ಟು ನಂತರ ನಾನು ಪೇಪರ್ನ ತೆಗಿತಾ ಇದ್ದೀನಿ. ಆ್ಯಂಡ್ ಈಗ ನೋಡ್ಬೋದು ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ ದೇವ್ರಿಗೆ. ಮತ್ತು ಗೌರಿನ ಸಹ ಗಣಪತಿ ಪಕ್ಕ ಇಟ್ಬಿಟ್ಟು ಸೊ ಗೌರಿಗೂ ಕೂಡ ಹೂವು ಮತ್ತು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಸೊ ಅಲಂಕಾರ ಮಾಡಿದೆ. ಆ್ಯಂಡ್ ಹಾರ ನಾನೇ ಪೋಣಿಸ್ಕೊಂಡಿದ್ದು, ಚಿಕ್ಕದಾಗಿ ಹೂವು ತಂದಿದ್ರು. ಸೊ ಚಿಕ್ಕದಾಗಿ ಗಣಪತಿ ಚಿಕ್ಕದಾಗಿತ್ತಲ್ವ, ಸೊ ಅದಕ್ಕೆ ಚಿಕ್ಕದಾಗಿ ಹಾರನ ಪೋಣಿಸ್ಕೊಂಡಿದ್ದೆ. ಹೂವು ಎಲ್ಲ ಫ್ರೈಡೇ ತಂದಿದ್ರಲ್ವ, ಸೊ ಅದಕ್ಕೆ ಪೋಣಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಒಂದು ಕವರಲ್ಲಿ ಹಾಕಿ. ಸೊ ಫ್ರೆಶ್ ಆಗಿತ್ತು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡಿದ್ದೀವಲ್ವ, ಬೆಳೆದೆಲ್ಲ ಯೂಸ್ ಮಾಡಿಕೊಂಡು ಸೊ ಅದು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಮಾಡಿದ್ದು. ನಾವು ಏನೋ ಅಂದ್ಕೊಂಡ್ವಿ, ಬಟ್ ಅದು ಏನೋ ಆಯಿತು ಫ್ರೆಂಡ್ಸ್. ಸೊ ನಾವು ಅಂದ್ಕೊಂಡಾಗೆ ಅದು ಬಂದಿಲ್ಲ, ಬಟ್ ಓಕೆ ಪರವಾಗಿಲ್ಲ. ಅದು ಏನಂತಂದರೆ ಅದು ಸರಿಯಾಗಿ ಕೂತ್ಕೊಳ್ತಾ ಇರಲಿಲ್ಲ.
ಗುಂಡು ಪಿನ್ ಯೂಸ್ ಮಾಡಬೇಕಾಗಿತ್ತು, ಬಟ್ ದಾರದಲ್ಲಿ ಹೊಲಿದಿದ್ವಿ, ಹಾಗಾಗಿ ಅದು ಸರಿಯಾಗಿ ಅಡ್ಜಸ್ಟ್ ಆಗಿಲ್ಲ ಫ್ಲವರ್ಸ್ ಎಲ್ಲ. ಅದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಟ್ ಓವರಾಲ್ ಓಕೆ, ಪರವಾಗಿಲ್ಲ, ಚೆನ್ನಾಗಿತ್ತು ಅಂತ ನನಗನ್ನಿಸ್ತು. ಬಟ್ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತಲೂ ಅನ್ನಿಸ್ತು. ಸೊ ಎಸ್, ನೆಕ್ಸ್ಟ್ ಟೈಮ್ ಮಾಡೋಣ ಅಲ್ವಾ. ಆ್ಯಂಡ್ ಇಲ್ಲಿ ನಮ್ಮ ಪುಟಾಣಿಗಳ ಜೊತೆ ನಾನು ತೋಟದ ಹತ್ರ ಹೋಗ್ತಾ ಇದ್ದೀನಿ. ರಚ್ಚೆ ಇದೆ ಅಲ್ವಾ ನಮ್ಮದು, ಸೊ ಅಲ್ಲಿ ಪೂಜೆ ಮಾಡಿಕೊಂಡು ಬರೋದಕ್ಕೆ. ನಿಧಾನಕ್ಕೆ ಹತ್ತಿಸ್ಬಿಡ್ತಿ. ಹಾಂ, ಚಾರು ಹತ್ತದ್ಲು, ಯಶನು ಹತ್ತದ್ಲು. ಇಲ್ಲಿ ನಮ್ಮ ಪುಟಾಣಿಗಳು ತೊಳಿತಾ ಇದ್ದಾರೆ. ಸೊ ದೇವ್ರನ್ನ ಮನೆಯಿಂದನೇ ನೀರು ತೊಗೊಂಡು ಬಂದಿದ್ವಿ, ನೀಟಾಗಿ ತೊಳಿತಾ ಇದ್ದಾರೆ. ಲಾಸ್ಟ್ ಟೈಮ್ ನಾಗರ ಪಂಚಮಿ ಇತ್ತಲ್ವ, ಸೊ ಆಗ ಪೂಜೆ ಮಾಡ್ಕೊಂಡು ಬಂದಿದ್ವಿ. ಸೊ ಆಗೆಲ್ಲ ಹೂವು ಎಲ್ಲ ತೊಗೊಂಡು ಬಂದು ಮಾಡಿದ್ವಿ. ಬಟ್ ಈ ಸಲ ಸಿಂಪಲ್ಲಾಗಿ ಸೊ ದೇವ್ರ ಪೂಜೆ ಮಾಡಿದ್ವಿ. ಆ್ಯಂಡ್ ಆಗಾಗ ಅಕ್ಕ ಮಾಡ್ತಾ ಇರ್ತಾರೆ, ಫ್ರೈಡೇ ಟೈಮ್ ಬೆಳಗ್ಗೆನೇ ಹೋಗಿ ಮಾಡ್ಕೊಂಡು ಬರ್ತಾರೆ. ತುಂಬಾ ಒಳ್ಳೆಯದು ನಾಲ್ಕು ದೇವತೆಗಳಿಗೆ ಪೂಜೆ ಮಾಡಿದ್ರೆ. ಅದರಲ್ಲೂ ನಮ್ಮ ತೋಟದಲ್ಲಿದೆ ಅಲ್ವಾ ರಚ್ಚೆ, ಸೊ ನಾವು ಮಾಡ್ತಾ ಇರ್ತೀವಿ ಆಗಾಗ. ಕ್ಯಾಮ್ರಾ ನೋಡ್ಕೊಂಡು ಕುಂಕುಮ ಇಟ್ಕೊಳ್ಳೋದ? ಕಣ್ಣುಗೆ ವಿಕ್ಕಿಗೆ ಇಡು. ಚೆನ್ನಾಗಿದ್ದೀರಾ? ಸ್ಫೂರ್ತಿ ಮೂಗು ಮೇಲೆ ಕುಂಕುಮ ಆಗಿದೆ ಬರ್ಸು. ತಿಂಡಿನೂ ಇಲ್ಲ, ಗಿಂಡಿನೂ ಇಲ್ಲ. ಏನೇನು ಮಾಡ್ಕೊಡು ಮತ್ತೆ. ಆಯ್ತು, ಮನೇಲಿ ಮಾಡ್ಕೊಡ್ತೀನಿ. ಬೀಳ್ಸ್ಬಿಡ್ ನನ್ನ. ಇದು ಆರೆಂಜ್ ತರ ಬರುತ್ತಲ್ಲ. ಏನು ಆರೆಂಜ್ ತರ ಬರುತ್ತೆ? ಅದು ಏನು? ಶ್ರೀ ಗಣೇಶ ಶರಣ ಚತುರ್ವೇದ ಜ್ಞಾನಿ ನಾಗಾಭರಣನೆ ಚತುರ್ವೇದ ಜ್ಞಾನಿ ಸದ್ವಿಪುರಾಣ ರೂಪಮೇಧ್ಯಾಯ ಸದ್ವಿಪುರಾಣ ನಿನ್ನಿ ಪಮಗಂ ಶ್ರೀ ಗಣೇಶ ಶರಣನೆ ಚತುರ್ವೇದ ಜ್ಞಾನಿ ನಾಗಾಭರಣ ಚತುರ್ವೇದ ಜ್ಞಾನಿ ಸದ್ವಿಪುರಾಣ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಪುಟಾಣಿಗಳು ದೇವರ ಹಾಡು ಹೇಳ್ಕೊಂಡು ಅಭಿಷೇಕ ಮಾಡ್ತಾ ಇದ್ದಾರೆ. ಸೊ ಅಭಿಷೇಕ ಮಾಡಿದ್ದೆಲ್ಲ ಆಯಿತು. ಗಣಪತಿ ದೇವರಿಗೆ, ಬೆಳ್ಳಿದು ಗಣಪತಿ ದೇವರು. ಸೊ ಅದು ಅಮ್ಮ ಕೊಟ್ಟಿದ್ದು, ಅದನ್ನು ದೇವ್ರ ಮನೆಯಲ್ಲಿ ಇಟ್ಟಿದ್ದೆ. ಸೊ ಗಣಪತಿಗೆ ಅಭಿಷೇಕ ಮಾಡಬೇಕಲ್ವ, ಸೊ ಅದಕ್ಕೆ ಅಭಿಷೇಕ ಮಾಡಿಬಿಟ್ಟು ನಂತರ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಪುಟಾಣಿಗಳು. ಗುಣಮಂಡಿತಾಯ ಗಣೇಶಾಯ ಧೀಮಹೀಶಾಯ ಗುಣಾಧೀಶಾಯ ಗುಣಪರಿಶಾಯ ಧೀಮಹಿ. ಗಣಪತಿ ಹಬ್ಬ ಆದ್ದರಿಂದ ಸೊ ನಮ್ಮ ಪುಟಾಣಿಗಳ ಕೈಯಲ್ಲೇ ನಾನು ಪೂಜೆ ಎಲ್ಲ ಮಾಡಿಸಿದೆ. ಸೊ ಅವ್ರಿಗೂ ಇಷ್ಟ ಈ ಥರ ಮಾಡಬೇಕು, ಮತ್ತು ದೇವ್ರ ಸಾಂಗ್ಸ್ ಹಾಡಬೇಕು, ಮತ್ತು ದೇವ್ರ ಪೂಜೆ ಮಾಡಬೇಕು ಅಂತಂದರೆ ಅವ್ರಿಗೆ ತುಂಬಾ ಇಷ್ಟ. ಸೊ ಅದಕ್ಕೆ ಅವರು ಫಸ್ಟ್ ಇದರಲ್ಲೆಲ್ಲ, ಹಾಗಾಗಿ ಸೊ ನಾನು ಮಾಡಿದ್ರು ತುಂಬ ಚೆನ್ನಾಗಿ. ಮತ್ತು ಇಲ್ಲಿ ನಮ್ಮ ಪುಟಾಣಿಗಳು ತಿಂಡಿ ತಿಂತಾ ಇದ್ದಾರೆ. ಕಣ್ಣು ಫೇವ್ರೆಟ್ ಕೇಸರಿ ಬಾತ್. ಸೊ ಕೇಸರಿ ಕಲರ್ ಅಂತ ಆಯ್ತಾ ಅಲ್ವಾ, ಅದನ್ನೇ ಅವನು ಹೇಳ್ತಾ ಇದ್ದಿದ್ದು ಕೇಸರಿ ಬಾತ್ಗೆ. ಸೊ ಮಾಡಿದ್ರು ಅಕ್ಕ. ಪಪ್ಪ ಕ್ಯಾಪ್ಸಿಕಮ್ ತೊಗೊಂಬರೋದಕ್ಕೆ ಚಾಕೋಸು ಫ್ರೆಂಡ್ಸ್.
ಪೂಜೆ ಎಲ್ಲ ಮುಗೀತು. ಈಗ ಅಮ್ಮ ಕಣ್ಣು ನನ್ನ ಜೊತೆ ಆಟ ಆಡ್ತಾ ಇದ್ದಾನೆ. ಸೊ ಈಗ ರೆಸ್ಟ್ ಮಾಡ್ತಾ ಇದ್ವಿ ಸ್ವಲ್ಪ ಹೊತ್ತು ಕೂತ್ಕೊಂಡು. ಇಲ್ಲಿ ನೋಡಿ ಏನೇನು ಮಾಡ್ತಾ ಇದ್ದಾನೆ ಕಣ್ಣುಗೆ ಪಿಜ್ಜಾ ಮಾಡಿಕೊಡ್ಬೇಕಂತೆ. ನನ್ನ ತಲೆ ತಿಂತಾ ಇದ್ದಾನೆ, ಪಿಜ್ಜಾ ಬೇಕು ಅಂತೇಳಿ. ಸೊ ಮಾಡಿಕೊಡ್ಬೇಕು ಫ್ರೆಂಡ್ಸ್. ಆದರೆ ಮಾಡಿಕೊಡ್ತೀನಿ, ಇಲ್ಲಾಂದರೆ ನಾಳೆ ಮಾಡಿಕೊಡ್ತೀನಿ. ನಮ್ಮ ಪುಟಾಣಿಗಳು ಆಯಿತು, ಕ್ಯಾಪ್ಸಿಕಮ್ ತಂದರೆ ಮಾಡಿಕೊಡ್ತೀನಿ. ನಮ್ಮ ಪುಟಾಣಿಗಳು ಅವರೆಲ್ಲ ಟಿ ವಿ ನೋಡ್ತಾ ಇದ್ದಾರೆ, ಮತ್ತು ಏನಪ್ಪ ಹೋಮ್ವರ್ಕ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತೇಳಿ ಇಲ್ಲಿ ರೂಮಿಗೆ ಬಂದೆ. ಬಟ್ಟೆ ಎಲ್ಲ ಇತ್ತು, ಸೊ ಅದೆಲ್ಲ ಮಡಚಿಬಿಟ್ಟು ಕೂತ್ಕೊಂಡು ಹಾಗೆ ಫೋನ್ ನೋಡ್ತಾ ಇದ್ದೆ. ಓ ಮೈ ಗಾಡ್, ಬೆಳಗ್ಗೆ ಬೇಗ ಎದ್ದಿದೆ ಅಲ್ವಾ, ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಟಿ ವಿ ಸೌಂಡ್ ಜಾಸ್ತಿ ಇಟ್ಟಿದ್ದಾರೆ ನಮ್ಮ ಪುಟಾಣಿಗಳು. ಮತ್ತು ಸಂಜೆ ನಮ್ಮ ಪುಟಾಣಿಗಳು ರೆಡಿ ಆಗಿದ್ದರು. ಸೊ ಕಣ್ಣು ಮತ್ತು ವಿಕ್ಕಿ ಪಂಚೆ ಉಟ್ಕೊಂಡಿದ್ರು. ಅವ್ರು ಉಟ್ಕೊಳ್ಳಲ್ಲ, ಬಟ್ ಫೋಟೋಸ್ ತೆಗಿತೀನಿ ಅಂತಂದೆ. ಸೊ ಅದಕ್ಕೆ ಸ್ವಲ್ಪ ಬಲವಂತ ಮಾಡಿ ಹಾಕಿ ಫೋಟೋಸ್ ತೆಗೆದೆ ಒಂದೆರಡು. ನಂತರ ಅಕ್ಕ ಪ್ರಸಾದ ಕೊಡೋದಕ್ಕೆ ಕೇಸರಿಬಾತ್ ಮಾಡ್ತಾಯಿದ್ರು. ಕೇಸರಿಬಾತ್ ಮತ್ತು ಪುಳಿಯೋಗರೆ ಮತ್ತು ಕುಂಕುಮಕ್ಕೆ ಕರೆದಿದ್ವಿ ಸ್ವಲ್ಪ ಜನನ, ಅಂದರೆ ಅಕ್ಕಪಕ್ಕ ಇರೋರನ್ನ ಕರೆದಿದ್ವಿ. ಸೊ ಅವರೆಲ್ಲರೂ ಬಂದು ಕುಂಕುಮ ಎಲ್ಲ ತೊಗೊಂಡೋದ್ರು. ಆ್ಯಂಡ್ ಫೈನಲಿ ಸಂಜೆ ನಾವು ಫುಲ್ಲು ಅಡುಗೆ ಮಾಡಿದ್ವಿ. ಕಡುಬು ಎಲ್ಲ ಬೆಳಗ್ಗೆನೇ ಮಾಡಿದ್ವಿ ನೈವೇದ್ಯಕ್ಕೆ. ಮತ್ತು ಒಬ್ಬಟ್ಟು, ಬಜ್ಜಿ, ಅನ್ನ ಸಾಂಬಾರು, ಪುಳಿಯೋಗರೆ, ಸೊ ಪಾಯಸ, ಸೊ ಇದೆಲ್ಲ ಸಂಜೆ ಮಾಡಿದ್ವಿ, ಅಂದರೆ ನೈಟ್ ಊಟಕ್ಕೆ. ಸೊ ನೆಕ್ಸ್ಟ್ ನಂತರ ನಮ್ಮ ಪುಟಾಣಿಗಳು ಸಂಜೆ ಪೂಜೆ ಮಾಡಿದ್ರು. ಸಂಜೆ ಪೂಜೆ ಮಾಡಿಬಿಟ್ಟು ದೇವ್ರ ಸಾಂಗ್ಸ್ ಎಲ್ಲ ಹಾಡಿಬಿಟ್ಟು ನಂತರ ದೇವರಿಗೆ ಆರತಿ ಮಾಡಿದ್ರು, ತುಪ್ಪದ ಆರತಿ. ಸೊ ತುಂಬ ಹೊತ್ತು ದೇವರ ಹಾಡುಗಳು ಹಾಡ್ಕೊಂಡಿದ್ರು. ಅಕ್ಕ ತುಂಬ ಚೆನ್ನಾಗಿ ಸಾಂಗ್ಸ್ ಎಲ್ಲ ಹಾಡ್ತಾರೆ, ಮತ್ತು ತುಂಬಾ ಗೊತ್ತು ದೇವ್ರ ಸಾಂಗ್ಸ್ ಎಲ್ಲ. ಸೊ ತುಂಬ ಹೊತ್ತು ಹಾಡ್ಕೊಂಡಿದ್ರು, ಮತ್ತು ಕುಂಕುಮಕ್ಕೆ ಬರೋರು ಬರ್ತಾನೆ ಇದ್ದರು. ಸೊ ನೆಕ್ಸ್ಟ್ ಲಾಸ್ಟಲ್ಲಿ ತುಪ್ಪದ ಆರತಿ ಮಾಡಿಬಿಟ್ಟು ಗಣಪತಿನ ದೇವ್ರನ್ನ ಕದಲಿಸಿದ್ರು. ಅಂದರೆ ನೆಕ್ಸ್ಟ್ ಡೇ ನಾವು ಅದೆಲ್ಲ ತೆಗಿಬೇಕಲ್ವ, ಸೊ ಗಣಪತಿನ ವಿಸರ್ಜನೆ ಮಾಡಬೇಕಲ್ವ, ಹಾಗಾಗಿ ನೈಟೇ ಆರತಿ ಮಾಡಿ ಎಲ್ಲ ಕದಲಿಸಿದ್ವಿ. ಸೊ ನಮ್ಮ ಪುಟಾಣಿಗಳು ಅಕ್ಷತೆ ಹಾಕ್ಬಿಟ್ಟು ಎಲ್ಲ ಪ್ರೇಯರ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಸೊ ಹೀಗಿತ್ತು ನಮ್ಮ ಒಂದು ಗಣಪತಿ ಹಬ್ಬದ ಸಡಗರ ಸಂಭ್ರಮ. ನಮ್ಮ ಪುಟಾಣಿಗಳಂತೂ ತುಂಬಾ ಖುಷಿಪಟ್ಟರು, ತುಂಬಾ ಎಂಜಾಯ್ ಮಾಡಿದ್ರು. ಸೊ ಪ್ರತಿಯೊಂದು ಕೆಲಸನೂ ಅವರೇ ಮಾಡಿದ್ದು, ಪೂಜೆನೂ ಅವರೇ ಮಾಡಿದ್ದು. ಸೊ ಇಲ್ಲಿ ನೋಡ್ಬೋದು ಕೊನೆಯದಾಗಿ ಆರತಿ ಕೂಡ ಅವರೇ ಮಾಡ್ತಾಯಿದ್ದಾರೆ. ದೇವ್ರ ಸಾಂಗ್ಸ್ ಅವ್ರು ಆಡಿಕೊಂಡು ಆರತಿ ಮಾಡಿದ್ದು. ತುಂಬ ಡಿಸ್ಟರ್ಬೆನ್ಸ್ ಇತ್ತು ಫ್ರೆಂಡ್ಸ್, ಹಾಗಾಗಿ ನಾನು ಅವರು ಆಡಿದ್ದು ಹಾಕೋಕ್ಕಾಗಿಲ್ಲ. ಸೊ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ, ನೀವು ನೋಡಿರ್ತೀರ ಅಭಿಷೇಕ ಮಾಡಬೇಕಾದ್ರೆ ಎಲ್ಲ ಸ್ವಲ್ಪ ಆ್ಯಡ್ ಮಾಡಿದೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಓಕೆನಾ? ಸೊ ಬಾಯ್, ಟೇಕ್ ಕೇರ್, ಮತ್ತು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.